ಹಾಯ್ ಫ್ರೆಂಡ್, ನಾನು ಪ್ರತಿಭಾ. ನಿಮಗೆ ಇವತ್ತು ಕ್ಲಾತ್ ಪೇಂಟಿಂಗನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬಟ್ಟೆನ ತೊಳೆದು ಇಸ್ತ್ರಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದ ಸ್ಕೆಚ್ಚನ್ನು ಹಾಕ್ಕೊಳ್ಳಿ, ಹೆಂಡ ಹಾಕ್ಕೊಳ್ಳಿ ಅಥವಾ ಟ್ರೇಸ್ ಮಾಡ್ಕೊಳ್ಳಿ. ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ನೀವೇ ಹಾಕ್ತೀರಿ ಅಂದರೆ ಹಾಕ್ಕೋಬೋದು. ನಾನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಖರ್ಚಿಗೆ ಮತ್ತು ಡ್ರೆಸ್ಸು, ಪಿಲ್ಲೋ ಕವರು, ಬ್ಯಾಗ್, ಕ್ಲಾತ್ ಬ್ಯಾಗಿಗೆ ಯಾವುದಕ್ಕೆ ಬೇಕಾದರೂ ನೀವು ಇದನ್ನ ಬಳಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಿಮಗೆ ಬೇಕಾದ ಡಿಸೈನನ್ನು ಸ್ಕೆಚ್ ಹಾಕ್ಕೊಳ್ಳಿ. ನಾನೀಗ ಮಾಡ್ತಾ ಇರೋ ಪೇಂಟಿಂಗಲ್ಲಿ ತುಂಬ ಕಡಿಮೆ ಪೇಂಟ್ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ. ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಮತ್ತು ಬ್ರಷನ್ನು ತಗೊಂಡಿದ್ದೀನಿ. ಪೇಂಟ್ ಆದಷ್ಟು ಬ್ರಷಿನ ಎಂಡಲ್ಲಿ ಇರೋ ಥರ ನೋಡ್ಕೊಳ್ಳಿ, ಆಗ ಶೇಡಿಂಗ್ ಚೆನ್ನಾಗಿ ಬರುತ್ತೆ. ಈ ರೀತಿ ಔಟ್ಲೈನನ್ನು ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಆದರೆ ಅದು ಸ್ಪ್ರೆಡ್ ಆಗುತ್ತೆ. ಈ ರೀತಿ ಶೇಡಿಂಗ್ ಆಗಿ ಬರಬೇಕದು, ಆಗ ತುಂಬ ಚೆನ್ನಾಗಿ ಕಾಂಬಿನೇಷನ್ ನೀವು ಚೆನ್ನಾಗಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ದಪ್ಪ ಆಗಿ ಕುತ್ಕೊಳ್ಳಲ್ಲ, ಬಟ್ಟೆ ಮೇಲೆ ಕ್ಲೀನಾಗಿ ಕಾಣಿಸುತ್ತೆ. ಇಡೀ ಬ್ರಷನ್ನು ಪೇಂಟಲ್ಲಿ ಮುಳುಗಿಸ್ಕೊಳ್ಬೇಡಿ. ಪೇಂಟು ಬ್ರಷ್ನ ತುದಿ ಇರುವ ಹಾಗೆ ನೋಡ್ಕೊಳ್ಳಿ, ಆಗ ಪೇಂಟಿಂಗ್ ಶೇಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹಳದಿನ ತಗೋತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ಕಲರನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಎಲೆಗೆ ಲೈಟ್ ಗ್ರೀನನ್ನು ತಗೊಂಡಿದ್ದೀನಿ, ಡಾರ್ಕ್ ಗ್ರೀನನ್ನು ಬೇಕಾದರೂ ಬಳಸ್ಕೋಬೋದು. ಗ್ರೀನ್ ಕವರು ಮತ್ತು ಕರ್ಟನ್ ಬೇಕಾದರೂ ಈ ಥರ ಪೇಂಟಿಂಗನ್ನು ಮಾಡ್ಕೋಬೋದು. ಮತ್ತು ಡ್ರೆಸ್ಸು, ನೆಕ್ ಮತ್ತು ವೇಲಿಗೆ ಕೂಡ ಈ ಥರ ಡಿಸೈನ್ ಪೇಂಟಿಂಗ್ ಮಾಡ್ಕೋಬೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ಈ ಥರ ಪೇಂಟಿಂಗ್ ಮಾಡಲಿಕ್ಕೆ ಅನುಕೂಲವಾಗುವಂತಹ ಡಿಸೈನ್ಗಳನ್ನು ನಾನು ಹಾಕ್ತೀನಿ. ಅದಕ್ಕಾಗಿ ನೀವು ನನ್ನ ಮುಂದಿನ ವಿಡಿಯೋ ನೋಡೋದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ. ನಿಧಾನಕ್ಕೆ ಇದನ್ನು ಒಂದೇ ಲೆವೆಲಲ್ಲಿ, ಈ ದಂಟಿನ ಭಾಗವನ್ನು ಮಾಡಬೇಕಾದ್ರೆ ಒಂದೇ ಲೆವೆಲಲ್ಲಿ ತಗೊಳ್ತಾ ಬನ್ನಿ. ಅರ್ಧ ಬಿಟ್ಕೋತಾ ಬಂದರೆ ಅಲ್ಲಲ್ಲಿ ಕಟ್ಟಾದ ಥರ ಕಾಣಿಸುತ್ತೆ. ಈ ರೀತಿ ಔಟ್ಲೈನ್ ಒಂದೊಮ್ಮೆ ಬ್ರಷ್ ಹೊರಗಡೆ ಹೋದಾಗ ಅದನ್ನು ಫಿನಿಶಿಂಗ್ ಕರೆಕ್ಟ್ ಮಾಡಿಬಿಡಿ.
ಇದು ಕೂಡ ಸನ್ಫ್ಲವರಿಗೆ ನೀವು ಯಾವ ರೀತಿ ಕಲರ್ ಬೇಕಾದರೂ ಬಳಸ್ಕೋಬೋದು. ಇದರಲ್ಲಿ ಡಬಲ್ ಕಲರ್ ಶೇಡ್ ಥರ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದನ್ನು ಫುಲ್ ಒಣಗಿದ ನಂತರ ಅಡಿಗಡೆ